ಒಂದು ಸಣ್ಣ ಹಳ್ಳಿಯಲ್ಲಿ ಸುರೇಶ ಎಂಬ ಬಡ ಹುಡುಗ ವಾಸಿಸುತ್ತಿದ್ದನು. ಅವನು ಪ್ರಾಮಾಣಿಕ ಮತ್ತು ಕಷ್ಟಪಟ್ಟು ದುಡಿಯುತ್ತಿದ್ದನು. ಆದರೆ ಅವನ ಅದೃಷ್ಟ ಯಾವಾಗಲೂ ಅವನಿಗೆ ದ್ರೋಹ ಮಾಡುತ್ತಿತ್ತು. ಹಗಲಿರುಳು ಕಷ್ಟಪಟ್ಟು ದುಡಿದರೂ ಊಟಕ್ಕೆ ಸಾಕಾಗುತ್ತಿರಲಿಲ್ಲ. ಒಂದು ರಾತ್ರಿ ಸುರೇಶ ಹತಾಶೆಯಿಂದ ಮಲಗಿದ್ದನು. ಕನಸಿನಲ್ಲಿ ಒಬ್ಬ ಮುದುಕ ತನ್ನನ್ನು ಹರ್ಷಚಿತ್ತದಿಂದ ನೋಡುತ್ತಿರುವುದನ್ನು ಅವನು ನೋಡಿದನು. ಮುದುಕ ಕೇಳಿದ, ಸುರೇಶ, ನಿನಗೇಕೆ ದುಃಖ? ಸುರೇಶ ತನ್ನ ಎಲ್ಲ ಸಮಸ್ಯೆಗಳನ್ನು ಹೇಳಿದನು. ಮುದುಕ ಮುಗುಳ್ನಗುತ್ತಾ, ಸುರೇಶ, ಯಶಸ್ಸನ್ನು ಶ್ರಮದಿಂದ ಸಾಧಿಸಲು ಆಗುವುದಿಲ್ಲ, ಆದರೆ ಉತ್ಸಾಹದಿಂದ ಸಾಧಿಸಲಾಗುತ್ತದೆ. ನಿನ್ನ ಕನಸುಗಳನ್ನು ಸಾಧಿಸಲು ದೃಢವಾಗಿರು. ಸುರೇಶ ಗಾಬರಿಯಿಂದ ಎದ್ದ. ಕನಸನ್ನು ನೆನಪಿಸಿಕೊಂಡು ಮರುದಿನದಿಂದ ಹೊಸ ಚೈತನ್ಯದಿಂದ ಕೆಲಸ ಮಾಡತೊಡಗಿದ. ಸಣ್ಣ ಅಂಗಡಿ ತೆರೆದು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದ. ಅವನು ಯಾವಾಗಲೂ ಗ್ರಾಹಕರಿಗೆ ಸಹಾಯ ಮಾಡುತ್ತಿದ್ದನು ಮತ್ತು ಎಂದಿಗೂ ಮೋಸ ಮಾಡಲಿಲ್ಲ. ಕ್ರಮೇಣ ಜನರು ಸುರೇಶನ ಪ್ರಾಮಾಣಿಕತೆ ಮತ್ತು ಶ್ರಮವನ್ನು ನಂಬಲು ಆರಂಭಿಸಿದರು. ಅವನು ಅಂಗಡಿ ವ್ಯಾಪಾರದಲ್ಲಿ ನಿಧಾನವಾಗಿ ಯಶಸ್ಸನ್ನು ಕಂಡನು. ಕೆಲವೇ ವರ್ಷಗಳಲ್ಲಿ ಅವನು ಹಳ್ಳಿಯ ಅತ್ಯಂತ ಯಶಸ್ವಿ ಉದ್ಯಮಿಯಾದನು. ಯಶಸ್ಸಿಗೆ ಉತ್ಸಾಹ ಮತ್ತು ಪ್ರಾಮಾಣಿಕತೆ ಎಷ್ಟು ಮುಖ್ಯ ಎಂಬುದನ್ನು ಸುರೇಶ ಎಂದಿಗೂ ಮರೆಯಲಿಲ್ಲ. ಅವನು ಯಾವಾಗಲೂ ಇತರರಿಗೆ ಸಹಾಯ ಮಾಡಿದನು ಮತ್ತು ಹಳ್ಳಿಯ ಜನರಿಗೆ ಮಾದರಿಯಾದನು.